ವಿಶ್ವದಲ್ಲೇ ಮೊದಲ ಬಾರಿಗೆ ಅದ್ವಿತೀಯ 151 ಅಡಿ ಎತ್ತರದ ಭಗವಾನ ಪಾರ್ಶ್ವನಾಥ ಮೂರ್ತಿಯ ಪ್ರತಿಷ್ಠಾಪನೆಯ ಭೂಮಿ ಶುದ್ಧೀಕರಣ ಮತ್ತು ಶ್ರೀ ಸರಸ್ವತಿ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಎಜಿಎಂ ಇಂಜಿನಿಯರಿಂಗ್ ಕಾಲೇಜಿನ ಉದ್ಘಾಟನಾ ಕಾರ್ಯಕ್ರಮ ಚಿಕ್ಕೋಡಿ ತಾಲೂಕಿನ ನೇಜಾ ಕ್ರಾಸ್ ಬಳಿ ದಿನಾಂಕ 24, 25 ಮತ್ತು 26ರಂದು 3 ದಿನಗಳ ಕಾಲ ಅದ್ಧೂರಿಯಾಗಿ ನಡೆಯಲಿದೆ ಎಂದು ರಾಷ್ಟ್ರಸಂತ ಆಚಾರ್ಯ ಶ್ರೀ 108 ಗುಣಧರ ನಂದಿ ಮುನಿ ಮಹಾರಾಜರು ತಿಳಿಸಿದರು. ಶುಕ್ರವಾರ ಚಿಕ್ಕೋಡಿ ತಾಲೂಕಿನ ನೇಜಾ ಕ್ರಾಸ್ ಬಳಿ ನಿರ್ಮಾಣವಾದ ನೂತನ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಭಾರತದಲ್ಲಿ ಮೊದಲ ಬಾರಿಗೆ 151 ಅಡಿ ಎತ್ತರದ ಭಗವಾನ ಶ್ರೀ ಪಾರ್ಶ್ವನಾಥರ ಬೃಹತ್ ಪಾಷಾಣ ವಿಗ್ರಹವನ್ನು ಶ್ರೀ ಗುಣಧರ ತೀರ್ಥ ಶಮನೇವಾಡಿ ನೇಜಾ ಕ್ರಾಸ್ದಲ್ಲಿ ಸ್ಥಾಪಿಸಲಾಗುತ್ತಿದೆ. ಮೂರ್ತಿ ಪ್ರತಿಷ್ಠಾಪನೆಯ ಭೂಮಿಯನ್ನು ಶುದ್ಧೀಕರಣ, ಶ್ರೀ ಸರಸ್ವತಿ ಮೂರ್ತಿಯ ಪ್ರತಿಷ್ಠಾಪನೆ ಹಾಗೂ ವಿವಿಧ ಅನುಷ್ಠಾನಗಳನ್ನು ಹಮ್ಮಿಕೊಳ್ಳಲಾಗಿದೆ. ಭಾರತದಲ್ಲಿ ಮೊದಲ ಬಾರಿಗೆ ಬಡ ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗಾಗಿ ಸರ್ಕಾರಿ ಶುಲ್ಕದಲ್ಲಿ ಶಿಕ್ಷಣವನ್ನು ನೀಡಲು ಎಜಿಎಂ ಇಂಜಿನಿಯರಿಂಗ್ ಕಾಲೇಜನ್ನು ಉದ್ಘಾಟಿಸಲಾಗುತ್ತಿದೆ ಎಂದರು. ದಿನಾಂಕ 24ರಂದು ಮುಂಜಾನೆ ಅಭಿಷೇಕ, ನಿತ್ಯ ಪೂಜಾ ಕಾರ್ಯಕ್ರಮ, ಮಧ್ಯಾಹ್ನ ವಾಸ್ತುವಿಧಾನ, ಸಾಯಂಕಾಲ ಆರತಿ ಮತ್ತು ಗಾಯಕ ಚಂದನ ಶೆಟ್ಟಿ ಅವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿವೆ. ಮುಖ್ಯ ಅತಿಥಿಗಳಾಗಿ ವಿಪ ಸದಸ್ಯ ಪ್ರಕಾಶ ಹುಕ್ಕೇರಿ, ಮಾಜಿ ಸಂಸದ ಅಣ್ಣಾಸಾಹೇಬ ಜೊಲ್ಲೆ, ಶಾಸಕ ಗಣೇಶ ಹುಕ್ಕೇರಿ, ಶಾಸಕಿ ಶಶಿಕಲಾ ಜೊಲ್ಲೆ, ಮಾಜಿ ಪರಿಷತ್ ಸದಸ್ಯ ವೀರಕುಮಾರ ಪಾಟೀಲ ಆಗಮಿಸಲಿದ್ದಾರೆ. ದಿನಾಂಕ 25ರಂದು ಮುಂಜಾನೆ ಅಭಿಷೇಕ, ನಿತ್ಯ ಪೂಜಾ ಶ್ರೀ ಭಗವಾನ ಪಾರ್ಶ್ವನಾಥ ವಿಧಾನ ಮತ್ತು ಸರಸ್ವತಿ ಮೂರ್ತಿ ಶುದ್ಧೀಕರಣ, ಸಾಯಂಕಾಲ 7 ಗಂಟೆ ಪಿಯುಸಿ ಪ್ರಾಚಾರ್ಯರ ಸತ್ಕಾರ ಸಮಾರಂಭ ನಡೆಯಲಿದೆ. ಸಂಜೆ ಖ್ಯಾತ ಗಾಯಕ ರಘು ದೀಕ್ಷಿತ್ ಅವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಸಮಾರಂಭದ ಮುಖ್ಯ ಅತಿಥಿಯಾಗಿ ಬಸವರಾಜ ಹೊರಟ್ಟಿ, ಸಭಾಪತಿ ಕರ್ನಾಟಕ ವಿಧಾನ ಪರಿಷತ್, ಡಿಕೆ ಶಿವಕುಮಾರ ಉಪಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ, ಸತೀಶ ಜಾರಕಿಹೊಳಿ ಲೋಕೋಪಯೋಗಿ ಸಚಿವರು ಕರ್ನಾಟಕ ಸರ್ಕಾರ, ಮಾಕು ಪ್ರಿಯಾಂಕಾ ಜಾರಕಿಹೊಳಿ ಸಂಸದರು, ಲಕ್ಷ್ಮಣ ಸವದಿ ಶಾಸಕರು, ಮಾಜಿ ಉಪಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ, ಉತ್ತಮ ರಾವಸಾಹೇಬ ಪಾಟೀಲ ಬೋರಗಾಮ ಯುವ ಮುಖಂಡರು, ಅಣ್ಣಾಸಾಹೇಬ ಹವಲಿ ಬೋರಗಾಮ. ದಿ 26ರಂದು ಮುಂಜಾನೆ ಅಭಿಷೇಕ, ನಿತ್ಯ ಪೂಜಾ ಸಂಜೆ ಸಾಯಂಕಾಲ 9 ಗಂಟೆ ಎಜಿಎಂ ಇಂಜಿನಿಯರ್ ಕಾಲೇಜು ಉದ್ಘಾಟನಾ ಸಮಾರಂಭ ಮತ್ತು ಶ್ರೀ ಸರಸ್ವತಿ ಮೂರ್ತಿ ಪ್ರತಿಷ್ಠಾಪನೆ ನಡೆಯಲಿದೆ. ಕಾರ್ಯಕ್ರಮದ ಉದ್ಘಾಟಕರಾಗಿ ಥಾವರಚಂದ ಗೆಹ್ಲೋಟ್ ರಾಜ್ಯಪಾಲರು ಕರ್ನಾಟಕ, ಬಿಎಲ್ ಸಂತೋಷ ರಾಷ್ಟ್ರೀಯ ಮಹಾಸಚಿವರು ಬಿಜೆಪಿ ಆಗಮಿಸಲಿದ್ದು, ಸಮಸ್ತೆ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಎಂದು ಮನವಿ ಮಾಡಿದರು. ಸಮೃದ್ಧಿ, ಆರೋಗ್ಯ, ಯಶ ಕೊಡುವಂತ ನಾಡು. ಈ ನಾಡದಲ್ಲಿ ಕೃಷಿಕರು ಜಾಸ್ತಿ ಇದ್ದಾರೆ. ಅನ್ಯ ರಾಜ್ಯಕ್ಕಿಂತ ಇಲ್ಲಿ ಸಾಮಾನ್ಯ ವರ್ಗ ಜನ ಜಾಸ್ತಿ ಇದ್ದಾರೆ. ಅದರಾಗ ಚಿಕ್ಕೋಡಿ ತಾಲೂಕದಲ್ಲಿ, ಬೆಳಗಾವಿ ಡಿಸ್ಟಿಕ್ದಲ್ಲಿ ರೈತರ ಮಕ್ಕಳು ಭಾಳ ಇದ್ದಾರೆ. ಸಾಮಾನ್ಯ ಜನರಿಗೆ, ರೈತರ ಮಕ್ಕಳಿಗೆ ಸಮೃದ್ಧಿ ಆಗಲಿ ಅಂತೇಳಿ ಜನಹಿತಾಯ, ಜನ ಕಲ್ಯಾಣಾರ್ಥ ಒಂದು ವಿದ್ಯಾಸಂಸ್ಥಾ ಸ್ಥಾಪನಾ ಮಾಡ್ತಾ ಇದ್ದಾವೆ. ಈ ವಿದ್ಯಾಸಂಸ್ಥಾ ಸ್ಥಾಪನಾ ಮಾಡೋದು ಮೇನ್ ಉದ್ದೇಶ 5 ಇದ್ದಾವೆ. ಮೊದಲಿನ ಉದ್ದೇಶ ಸಾಮಾನ್ಯ ಬಡವರ ಮಂದಿಗೆ ಜೀವನೋದ್ಧಾರ ಆಗಬೇಕು. ಎರಡನೇ ಉದ್ದೇಶ ಹಳ್ಳ್ಯಾಗ ಶುದ್ಧ ಟೆಕ್ನಾಲಜಿ ಅಭಿವೃದ್ಧಿ ಆಗಬೇಕು. ಮೂರನೇ ಉದ್ದೇಶ ಮಕ್ಕಳ ಭವಿಷ್ಯದಲ್ಲಿ ಸುಸಂಸ್ಕಾರ ಆಗಬೇಕು. ವಿದ್ಯಾ ಎಜುಕೇಷನ್ ಮಾತ್ರ ಪರ್ಯಾಪ್ತ ಅಲ್ಲ, ಅದರ ಜೊತೆಗೆ ಒಂದು ಮಾನವೀಯತಾ ಮೌಲ್ಯ ಏನಿದೆಯಲ್ಲ, ಮಾನವೀಯತಾ ಮೌಲ್ಯ ಇದ್ದಂಥ ಸ್ಥಾಪಿತ ಆಗಬೇಕು. ನಾಲ್ಕನೇ ಉದ್ದೇಶ ಇದ್ದಂಥ ಈ ಭೂಮಿಯಲ್ಲಿ ನಾ ಜನ್ಮ ತಗೊಂಡನು ಅದರ ಋಣವನ್ನು ತೀರಿಸಬೇಕ. 5ನೇ ಉದ್ದೇಶ ಈಗ ಮಾನವ ದೃಷ್ಟಿಯಲ್ಲೇ ಏನು ಎಜುಕೇಷನ್ ಇದಾವೆ ಒಂದು ಕಮರ್ಷಿಯಲ್ ಆಗಿದ್ದಾವೆ. ಆ ಕಮರ್ಷಿಯಲ್ ಹೊರತುಪಡಿಸಿ ಒಂದು ಸರ್ಕಾರಿ ಶಾಲೆದೇನು ಏನು ಫೀ ಇದಾವಲ್ಲ, ಆ ಫೀದಲ್ಲೇ ಶುದ್ಧ ಉಚ್ಚ ಮ್ಯಾನೇಜ್ಮೆಂಟ್ದು ಏನಿದೆಯಲ್ಲ, ಪ್ರೈವೇಟ್ ಏನು ಎಜುಕೇಷನ್ ಇದೆಯಲ್ಲ, ಸರ್ಕಾರ ಸೌಲಭ್ಯ, ಸರ್ಕಾರ ಫೀದಲ್ಲಿ ಕೊಡುವಂಥ ಒಂದು ದೃಢ ಸಂಕಲ್ಪ. ಈ 5 ಉದ್ದೇಶದಿಂದ ಈ ವಿದ್ಯಾಸಂಸ್ಥಾನ ಸ್ಥಾಪಿತ ಮಾಡಲಾಗಿದೆ. ಇದರ ಉದ್ಘಾಟನೆ ಶುಭಾರಂಭ 24, 25, 26 3 ದಿವಸ ಹಮ್ಮಿಕೊಳ್ಳಲಾಗಿದೆ.
24ನೇ ತಾರೀಕ ಈ ಭೂಮಿ ಅಭಿವೃದ್ಧಿಕಾರಕ್ಕಾಗಲಿ ಗುಣವೃದ್ಧಿಕಾರಕ್ಕಾಗಲಿ ಜನರನ್ನ ಇಚ್ಛಾ ಮನೋವಂಚ ಪೂರ್ಣ ಆಗಲಿ, ಈ ಭೂಮಿ ಜನರಿಗೆ ಆತ್ಮನಿರ್ಭರ ಎಜುಕೇಷನ ಹಾಗೂ ಇದ್ದಂಥ ಪ್ರಗತಿಯಲ್ಲಿ ಯಶಸ್ವಿ ಸಿಗಲಿ ಅಂತೇಳಿ ಭೂಮಿ ಜಾಗೃತಿ ಅಂದರೆ ಭೂಮಿ ಸುದ್ದಿ ವಿಧಾನ, ವಾಸ್ತು ವಿಧಾನ ಅಂತೇಳಿ ಒಂದು ಹಮ್ಮುಕೊಲಾಗಿದೆ. ವಾಸ್ತು ವಿಧಾನ ಸಾವಿರಾರು ಭಕ್ತರಿಂದ ಈ ಅನುಷ್ಠಾನ ಮುಂಜಾನೆ 9 ಗಂಟೆಗೆ ಅಭಿಷೇಕ ಆದ ನಂತರ ಮಧ್ಯಾಹ್ನ 2 ಗಂಟೆಯಿಂದ ವಿಧಾನ ಆರಂಭ ಆಗ್ತಿದೆ. ಆ ವಿಧಾನ ಆರಂಭ ಆಗಿ ಸಾಯಂಕಾಲ 5 ಗಂಟೆವರೆಗೆ ವಿಧಾನ ಇದೆ. 5 ಗಂಟೆ ವಿಧಾನ ಆದ ನಂತರ ಸಾಯಂಕಾಲ 7 ಗಂಟೆಗೆ ಆರತಿ ಹಾಗೂ ಜಾಪ್ಯಾನುಷ್ಠಾನ ಇದೆ. ಜಾಪ್ಯ ಆಯುಷ್ಯ ರಹಿತರಿದ್ದಂಥ ಮಳೆ ಬೆಳೆ ಒಳ್ಳೆ ಬರಲಿ ಅಂತೇಳಿ ಒಂದು ಜಾಪ್ಯಾನುಷ್ಠಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾವೆ. ಗಂಟೆಗೆ ಅಭಿಷೇಕ ಹಾಗೂ ಶಾಂತಿದಾರ, ಮಹಾಶಾಂತಿದಾರ ಮತ್ತು ಯಜ್ಞ ಹವನ ಇದೆ. ವಿಶ್ವಶಾಂತಿ ಯಜ್ಞ ಇದೆ. ದೇಶದಲ್ಲಿ ಯುದ್ಧ ಆಗ್ತಾ ಇದೆ, ಅದು ಶಾಂತ ಆಗಬೇಕಾ? ಪರಸ್ಪರ ದೇಶದಲ್ಲಿ ಏನು ವಿಮನಸ್ತಾ ನಿರ್ಮಾಣ ಆಗಿದೆ ಅದು ನಾಶ ಆಗಬೇಕಾ? ನಮ್ಮ ಭಾರತ ದೇಶ ಶಕ್ತಿ ಎನರ್ಜಿ ಪವರ್ಫುಲ್ ಆಗಬೇಕಾ? ಈ ದೃಷ್ಟಿಯಿಂದ 25ನೇ ತಾರೀಕು ಹವನಿದೆ, ಯಜ್ಞಿದೆ, ಮಹಾಯಜ್ಞಿದೆ. ಆಮೇಲೆ ಮಧ್ಯಾಹ್ನ 3 ಗಂಟೆಗೆ ನಾವು ಇದ್ದಂಥ ಈ ನಮ್ಮ ಆರಾಧ್ಯ ದೇವ ಜೈನ ಧರ್ಮದಲ್ಲಿ 23ನೇ ತೀರ್ಥಂಕರ, ಜಗತ್ತದಲ್ಲಿ ಪ್ರತಿಯೊಂದು ಮಂದಿರದಲ್ಲಿ ಪಾರ್ಶ್ವನಾಥ ಭಗವಂತ ಆರಾಧನಾ ಆಗ್ತದೆ. ಅಂಥ ಮಹಾ ಆರಾಧನಾ, ಮಹಾ ಅರ್ಚನಾ 25ನೇ ತಾರೀಕು ಮಧ್ಯಾಹ್ನ 2ರಿಂದ 5 ಗಂಟೆವರೆಗೆ ಇದೆ. ಭಗವಂತರ ಪಾರ್ಶ್ವನಾಥರದು ಹಾಗೂ ಈ ವಿದ್ಯಾ ಸಂಸ್ಥಾದಲ್ಲಿ ಹುಡುಗರಿಗೆ ಪ್ರಥಮ ದರ್ಶನ ಮಹಾದೇವಿ ಸರಸ್ವತಿ ದರ್ಶನ ಆಗಲಿ ಅಂತೇಳಿ ಸರಸ್ವತಿದ ಪ್ರಾಣದ ಪ್ರತಿಷ್ಠಾದ ಇದ್ದಂಥ ಕೆಲವು ಮಂತ್ರ ಶುದ್ಧೀಕರಣ ಅನುಷ್ಠಾನ ಇದೆ. ಆಮೇಲೆ 5 ನಂತರ ಮಹಾದೇವಿ ಸರಸ್ವತಿದ ಜಾಪ್ಯಾನುಷ್ಠಾನ ಇದೆ. ಹುಡುಗರಿಗೆ ಬುದ್ಧಿವಂತ ಆಗಲಿ, ನಮ್ಮ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಸಿಗಲಿ ಅಂತೇಳಿ ಜ್ಯೋತಿರ್ಮಯ ದೀಪಾರ್ಚನಾ ಜೊತೆಗೆ ಮಹಾ ಜಾಪ್ಯಾನುಷ್ಠಾನ ಆದ ನಂತರ ಬೆಳಗಾವಿ ಡಿಸ್ಟಿಕ್ಕು ಹಾಗೂ ಬಾಗಲಕೋಟೆ ಡಿಸ್ಟಿಕ್ಕು, ಬಿಜಾಪುರ ಡಿಸ್ಟಿಕ್ದಾಗ PUC ಕಾಲೇಜುಗಳು ಎಷ್ಟಿದಾರಲ್ಲ, ಯಾಕಂದರೆ ಇವು ಈ ಸಮಯದಲ್ಲಿ ಭಾಳಷ್ಟು ಒಳ್ಳೆಯ ರಿಸಲ್ಟ್ ತಂದು ಕೊಟ್ಟಿದ್ದಾರೆ. ಆದ ಕಾರಣ ನಮ್ಮಿದ್ದಂಥ ಬಸವರಾಜ್ ಹೋರಾಟಿ ಸಭಾಪತಿ ಹಸ್ತದಿಂದ ಇವೆಲ್ಲ ಪ್ರಿನ್ಸಿಪಲ್ದು ಸ್ವಾಗತ, ಅವರ ಸನ್ಮಾನ ಸಮಾರಂಭ ಇದೆ 6ರಿಂದ 7 ಗಂಟೆ ತನಕ. ಆಮೇಲೆ ರಘು ದೀಕ್ಷಿತ್ ಅಂತೇಳಿ ಒಂದು ಭಕ್ತಿ ಸಂಧ್ಯಾ ಕಾರ್ಯಕ್ರಮ ರಘು ದೀಕ್ಷಿತ್ ಸಂಗೀತಕಾರದಿಂದ ಆಗ್ತಾ ಇದೆ. ಇಲ್ಲಿ 2ನೇ ದಿವಸ ಘನವತ ರಾಜ್ಯಪಾಲ ಮಹೋದಯದಿಂದ ಹಾಗೂ BL ಸಂತೋಷ್ ರಾಷ್ಟ್ರೀಯ ಮಹಾಸಚಿವ ಹಸ್ತದಿಂದ ಈ ಕಾಲೇಜು ಉದ್ಘಾಟನಾ ಇದೆ. ಹಾಗೂ ಇಡೀ ವಿಶ್ವದಲ್ಲಿ ಎಲ್ಲಿ ಆಗಿಲ್ಲ, ಇಡೀ ಪ್ರಪಂಚದಲ್ಲಿ ಎಲ್ಲಿ ಇಲ್ಲ, ಇಡೀ ಜಗತ್ತಿನಾಗ ಇನ್ನವರೆಗೆ ಸಾವಿರಾರು ವರ್ಷ ಆದರೆ ಸುದ್ದ ಇಂಥ ಸ್ಥಾಪನೆ ಆಗಿಲ್ಲ ಅಂತ 150 ಅಡಿ ಎತ್ತರವಾದಂಥ ಏಕಶಿಲಾ ಏಕ ಜೀವ ಇದ್ದಂಥ ಗ್ರನೈಟ್ ಮೂರ್ತಿ ಸ್ಥಾಪನಾ ಮುಂಚಿತವಾಗಿ ಭೂಮಿ ಶುದ್ಧೀಕರಣ ಇದೆ. ಆಮೇಲೆ 108 ಹವನ ಕುಂಡದಿಂದ ಆ ಭೂಮಿದ ಮಹಾಯಜ್ಞ ಇದೆ. ಅದರ ಜೊತೆಗೆ ಮಹಾದೇವಿ ಸರಸ್ವತಿದ ಪ್ರಾಣ ಪ್ರತಿಷ್ಠಾ ಮೂರ್ತಿ ಪ್ರತಿಷ್ಠಾಪನಾ ಇದೆ. ಹಾಗೂ ಇದ್ದಂಥ ಈ ಇಂಜಿನಿಯರಿಂಗ್ ಕಾಲೇಜದ
ಕಾಲೇಜ್ ಆರಂಭದ ಅನೇಕ ಲ್ಯಾಬ್ಗಳ ಇಂಜಿನಿಯರಿಂಗ್ ಕಾಲೇಜು ಉದ್ಘಾಟನಾ ಇದೆ. ಈ ರೀತಿಯಲ್ಲಿ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮ ಜೊತೆಗೆ ಸಾಯಂಕಾಲ ಆಲೋಕ್ಯದಿಂದ ಅದ 26ನೇ ತಾರೀಕು ಆಲೋಕ್ಯದಿಂದ ಸಂಗೀತ ಸಂಧ್ಯಾ ಇದೆ ಹುಡುಗರ ಸಲುವಾಗಿ. ರಾಜ್ಯಪಾಲರು ವಿ ಎಲ್ ಸಂತೋಷ್ ಅವರು, ಸಭಾಪತಿಯವರು ಇದ್ದಂಥ ಸತೀಶ್ ಜಾರಕಿಹೊಳಿ ಅವರು, ಪಾಲಕ ಮಂತ್ರಿಯವರು, ಲಕ್ಷ್ಮಣ ಉಪಮುಖ್ಯಮಂತ್ರಿ ಮಾಜಿ ಸೌದಿಯವರು, ಪ್ರಕಾಶ್ ಹುಕ್ಕೇರಿಯವರು, ಗಣೇಶ್ ಹುಕ್ಕೇರಿಯವರು, ಶಶಿಕಲಾ ಜಲ್ಲೆಯವರು, ಪ್ರಿಯಾಂಕಾ ಜಾರಕಿಹೊಳಿ ಅವರು, ವೀರಕುಮಾರ್ ಪಾಟೀಲ್ ಅವರು ಹಾಗೂ ಉತ್ತಮ್ ಪಾಟೀಲ್ ಅವರು, ಸಂಜಯ್ ಪಾಟೀಲ್, ಅಭಯ್ ಪಾಟೀಲ್ ಅವರು ಹಾಗೂ ಅನೇಕ ಗಣ್ಯಮಾನ್ಯದಿಂದ ಈ ಕಾರ್ಯಕ್ರಮ ಒಂದು ವಿಶೇಷ ಸಹಯೋಗ ಇದೆ. ಅದೇ ರೀತಿಯಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈ ಕಾರ್ಯಕ್ರಮ ಆಮಂತ್ರಣ ಮಾಡಲಾಗಿದೆ. ಎಲ್ಲರದು 90% ಎಲ್ಲರದು TP ಬಂದಾಗಿದೆ. ಅದರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ತಮ್ಮ ಸುದ್ದ ಆಮಂತ್ರಣ ಇದೆ. ಈ ಸಂದರ್ಭದಲ್ಲಿ ಮುಖಂಡರಾದ ಜಯಕುಮಾರ ಖೋತ, ಬಾಬಣ್ಣ ಖೋತ ಮುಂತಾದವರು ಇದ್ದರು.